ಗುರುಭ್ಯೋ ನಮಃ ಹರಿ ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶನಿವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಮಾರ್ಗೀಶ್ವರ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1966 ಗತಕಲಿ 5125 ದಿನಾನಿ ಶನಿವಾಸರದಲ್ಲಿ ಇವತ್ತಿನ ತಿಥಿ ತ್ರಯೋದಶಿ. ಇವತ್ತಿನ ನಕ್ಷತ್ರ ಅನುರಾಧ ನಕ್ಷತ್ರ. ವಿಶೇಷ ಶನಿ ಪ್ರದೋಷ ಅಂತ ತಿಂಗಳಿಗೆ ಒಂದು ಬರುತ್ತೆ. ಆದ್ರೆ ವಿಶೇಷವಾಗಿ ನೀಚ ಸ್ಥಾನದಲ್ಲಿ ಯಾರು 7.5 ಗರ್ಭಾವತಿ ಶನಿ, ಅಷ್ಟಮ ಶನಿ, ಪಂಚಮ ಶನಿಗಳು ಯಾವುದೇ ಇದ್ರು ಎಳ್ಳೆಣ್ಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ, ತುಪ್ಪದ ಬತ್ತಿ ಹಚ್ಚೋದ್ರಿಂದ ಒಂದಿಷ್ಟು ಒಳಿತನ್ನು ನೋಡಬಹುದು. ಶನಿವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ ಮೇಷ ಲಗ್ನದವರಿಗೆ ಉದ್ಯೋಗ ಅರಸುತ್ತಿರುವವರಿಗೆ ಉದ್ಯೋಗ ಪ್ರಾಪ್ತಿ ಅಂತಲೂ ಹೇಳ್ಬಹುದು. ಹೊಸ ಉದ್ಯೋಗ ಕಾಯಂ ಕೂಡ ಆಗುವಂಥದ್ದು ಅಥವಾ ಮತ್ತೆ ಭತ್ಯೆ ಸಿಗುವಂಥದ್ದು, ಸಂಬಳ ಹೆಚ್ಚಾಗುವಂಥದ್ದು, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣಗಳಿರುವಂಥದ್ದು, ನಿಮ್ಮ ಋಣಗಳೇನಾರಿದ್ರೆ ಋಣಮುಕ್ತರಾಗುವಂತ ಸುವರ್ಣ ಅವಕಾಶ ಅಂತಲೇ ಹೇಳುವಂಥದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಸುಬ್ರಹ್ಮಣ್ಯರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು. ಅವಿವಾಹಿತರಿಗೆ ವಿವಾಹ ಒಂದಿಷ್ಟು ಜಯವನ್ನು ಕೊಡುವಂಥದ್ದು. ಪ್ರಯತ್ನದಲ್ಲಿದ್ದಂಥವರಿಗಂತೂ ಒಳಿತಾಗುವಂಥದ್ದು. ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು. ಆರ್ಥಿಕ ಪರಿಸ್ಥಿತಿ ಒಂದಿಷ್ಟು ಸುಧಾರಣೆ ಪಡೆಯುವಂಥದ್ದು. ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣುವಂಥದ್ದು. ಉದ್ಯೋಗ ಸ್ಥಳ ಬದಲಾಯಿಸುವಂಥದ್ದು, ಜೊತೆಗೆ ಬದಲಾವಣೆಯನ್ನು ಮುಂದೂಡುವಂಥದ್ದು ಸೂಕ್ತ ಅಂತನೂ ಸುಧಾ ಕಂಡು ಬರುತ್ತೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಹೊಸ ವಾಹನ ಕೊಳ್ಳುವ ಬಯಕೆ ಈಡೇರುವುದು. ಆಪ್ತ ಬಂಧುಗಳ ಮಂಗಳ ಕಾರ್ಯಗಳು ಹೆಚ್ಚಿನ ಓಡಾಟವಿರುವಂತಿರುವಂಥದ್ದು. ಗೃಹ ಖರೀದಿಗೆ ಹೆಚ್ಚಿನ ಖರ್ಚಾಗುವಂಥದ್ದು. ದೂರ ಪ್ರಯಾಣವಿದ್ದು ಸುಖಕರವಾಗಿರುವಂಥದ್ದು. ಪ್ರೇಮ ವಿವಾಹಕ್ಕೆ ಮನೆಯವರ ಒಪ್ಪಿಗೆ ಕೂಡ ದೊರೆಯುವಂಥದ್ದು. ಈ ದಿವಸದಲ್ಲಿ ಮಿಥುನ ರಾಶಿಯವರಿಗೆ ಆರೋಗ್ಯದ ಕಡೆ ಕೊಂಚ ಗಮನವಿರಲಿ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ವಿಷ್ಣುವಿನ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ದೈವ ಬಲ ಜೊತೆಗಿರುವುದರಿಂದ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗುವಂಥದ್ದು. ಜೊತೆಗೆ ಲಾಭದಾಯಕವಾಗಿರುವಂಥದ್ದು. ಸಂತಸಗಳು ನಿಮಗೆ ಖುಷಿ ತಂದು ಕೊಡುವಂಥದ್ದು. ಹೋಟೆಲ್ ಉದ್ಯಮಿಗಳಿಗೆ, ಹಣ್ಣು ತರಕಾರಿ ಹೂವು ಮಾರಾಟಗಾರರಿಗೆ ಹೆಚ್ಚಿನ ಲಾಭ ನಿರೀಕ್ಷಿಸುವಂಥದ್ದು. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದು ಸಂಭವ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಅದು ಜಾಣ್ಮೆಯಿಂದ ಪರಿಹರಿಸಿಕೊಳ್ಳುವಂತ ಶುಭ ಕಾಲವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಕುಟುಂಬದಲ್ಲಿ ಮಂಗಳಕರ ಕಾರ್ಯ ಪ್ರಸ್ತಾವನೆ ನಡೆಯುವಂಥದ್ದು. ಸಪ್ತಮ ಸ್ಥಾನದಲ್ಲಿ ಶನಿ ಇರುವುದರಿಂದ ಎಚ್ಚರಿಕೆ. ಸುತ್ತಾಟಗಳು ಅಥವಾ ಸಾಲದ ಒಂದಿಷ್ಟು ಅಪವಾದಗಳು ನಿಮಗೆ ಬರುವಂಥದ್ದು. ಅಥವಾ ವಿನಾಕಾರಣ ಒಂದಿಷ್ಟು ಅಕ್ಕಪಕ್ಕದವ್ರ ಜೊತೆ ಒಂದಿಷ್ಟು ಜಗಳ ಆಡ್ಕೊಳ್ಳುವಂತ ಸಂದರ್ಭಗಳಿರುತ್ತೆ. ಹಾಗಾಗಿ ಎಚ್ಚರಿಕೆ ಮಾತಿನಗಳ ಮೇಲೆ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಸೂರ್ಯಗ್ರಹ ಆರಾಧನೆ ಅಥವಾ ಸೂರ್ಯ ನಮಸ್ಕಾರ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಒಂದಿಷ್ಟು ಗೌರವ ಪಡೆಯುವಂಥದ್ದು. ಉನ್ನತ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಶಂಸೆ ಪಡೆಯುವಂಥದ್ದು. ದಿನದ ಪ್ರಯತ್ನದಲ್ಲಿ ಒಂದಿಷ್ಟು ಶುಭಕರ ಒಂದಿಷ್ಟು ವಿಚಾರಗಳಲ್ಲಿ ಒಂದಿಷ್ಟು ಸಂತಸ ಪಡೆಯುವಂಥದ್ದು. ಕೆಲಸ ಕಾರ್ಯಗಳಲ್ಲಿ, ಹಣಕಾಸಿನ ವಿಚಾರಗಳಲ್ಲಿ, ಲೆಕ್ಕಾಚಾರ ವಿಚಾರಗಳಲ್ಲಿ ಆತ್ಮವಿಶ್ವಾಸ ಒಂದಿಷ್ಟು ಹೆಚ್ಚಾಗುವಂಥದ್ದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ದ್ವಿಗುಣ ಲಾಭ ಅಂತಾನೆ ಹೇಳುವಂಥದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ದಕ್ಷಿಣ ಮೂರ್ತಿಯ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾ ರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಒಂದಿಷ್ಟು ಉತ್ತಮ, ಅದರಲ್ಲೂ ಸೌಂದರ್ಯವರ್ಧಕಗಳ ವ್ಯಾಪಾರಿಗಳು, ಹತ್ತಿ, ರೇಷ್ಮೆ ವಸ್ತುಗಳ ವ್ಯಾಪಾರಿಗಳು ಹೆಚ್ಚಿನ ಲಾಭವನ್ನು ನಿರೀಕ್ಷಿಸಬಹುದು. ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಒತ್ತಡ ಇದ್ದರೂ ಸಹ ತೋರ್ಪಡಿಸಿಕೊಳ್ಳದೆ ಕೆಲಸ ಮಾಡಿ ನಿಭಾಯಿಸುವಂಥದ್ದು. ನಿಮಗೆ ಅತಿಥಿ ಸತ್ಕಾರದಲ್ಲಿ ಹೆಚ್ಚಿನ ಆಸಕ್ತಿ ಕೂಡ ಇರುವಂಥದ್ದು. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಲಕ್ಷ್ಮೀ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ
ವೃಶ್ಚಿಕ ರಾಶಿಯವರಿಗೆ ಎಂದಿನಂತೆ ಇಂದು ಸಾಧಾರಣ ದಿನಮಾನವಾಗಿರುತ್ತೆ. ಹಣಕಾಸಿನ ಖರ್ಚು ಕಂಡು ಬರುವಂತದ್ದು, ನ್ಯಾಯಾಲಯ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಕೊಂಚ ಹಿನ್ನಡೆಯಾಗುವಂಥದ್ದು. ಆರೋಗ್ಯದ ಕಡೆ ಗಮನ ಇರಲಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ವಿಷ್ಣುವಿನ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿಯವರಿಗೆ ಸಹೋದರರ ಮತ್ತು ಸಂಬಂಧ ಚೆನ್ನಾಗಿರುವಂಥದ್ದು. ಮಕ್ಕಳ ನಡುವೆ ಒಂದಿಷ್ಟು ವಿಚಾರಗಳಲ್ಲಿ ಸಂತೋಷ ತಂದು ಕೊಡುವಂಥದ್ದು. ದೇವತಾ ಕಾರ್ಯಗಳಲ್ಲಿ ಹಣ ಖರ್ಚು ಮಾಡುವಂಥದ್ದು, ಜೊತೆಗೆ ಅದರಲ್ಲಿ ಸಂತಸ ಕೂಡ ನೀವು ಕಾಣುವಂಥ ದಿನಮಾನವಾಗಿರುತ್ತೆ. ಎಚ್ಚರಿಕೆಯಿಂದಿರಬೇಕು. ಆರೋಗ್ಯಗಳಲ್ಲಿ ಸಮಸ್ಯೆಗಳು ಒಂದಿಷ್ಟು ದ್ವಿಗುಣವಾಗುವುದಕ್ಕೆ ಅವಕಾಶ ಕೊಟ್ಬಿಡಿ. ವೈದ್ಯಕೀಯ ಸಲಹೆ ಉತ್ತಮವಾಗಿರುವಂಥದ್ದು. ವಾಹನಗಳಲ್ಲಿ ಅವಘಡಗಳು ಸಂಭವಿಸುವ ಸಾಧ್ಯತೆಗಳಿರುತ್ತೆ. ಧನಸ್ಸು ರಾಶಿಯವರಿಗೆ ಎಚ್ಚರಿಕೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಶಿರಡಿ ಬಾಬರ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಕೆಲವು ವಿಚಾರಗಳಲ್ಲಿ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕುಟುಂಬಸ್ಥವರ ಜೊತೆ ವಾಗ್ವಾದಗಳಿದ್ರೆ ಅದು ಪ್ರೀತಿ ಗಳಿಸುವ ಕಡೆ ಗಮನ ಕೊಡುವಂಥದ್ದು. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಕೊಡುವಂಥದ್ದು. ರಾಹು ಜನ್ಮದಲ್ಲಿರುವುದರಿಂದ ನಿಮಗೆ ಸ್ವಲ್ಪ ಇರಿಸು ಮುರುಸು ಆಗುವಂಥದ್ದು, ಅದರಲ್ಲೂ ತೊಂದರೆಗಳೇನು ಆಗುವುದಿಲ್ಲ. ಹಣಕಾಸಿನಲ್ಲಿ ಪ್ರಸಿದ್ಧಿ ಸುಧಾರಣೆ ಅಂತಲೂ ಕೂಡ ಕಂಡು ಬರುತ್ತದೆ. ಜೊತೆಗೆ ಎಳ್ಳು ದಾನ ಮಾಡೋದ್ರಿಂದ ನಿಮಗೆ ಶುಭ ದಿವಸವಾಗಿರುತ್ತೆ, ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಆದರೆ ಇವತ್ತು ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶನೈಶ್ಚರ ಆರಾಧನೆ ಅಥವಾ ಗ್ರಾಮ ದೇವತೆಯ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭ ರಾಶಿಯವರಿಗೆ ಕೆಲಸದ ಮೇಲೆ ಅಧಿಕಾರಿಗಳ ಜೊತೆ ನಿಮಗೆ ಒಂದಿಷ್ಟು ವಿಶೇಷ ಪಾತ್ರ ಕೊಡುವಂಥದ್ದು. ಅದರಲ್ಲೂ ಕೋಪ ಸ್ವಭಾವ ಇರುವಂತವರು ನಿಮಗೆ ಶೋಭೆ ತರೋದೇನಿಲ್ಲ. ನಿಮ್ಮ ಕೋಪ ಮಾಡ್ಕೊಂಡ್ರೆ ನಿಮ್ಮ ಕೆಲಸಗಳೆಲ್ಲ ಹದ್ಗೆಡುವಂಥದ್ದಾಗಿರುತ್ತೆ. ಅದರಲ್ಲೂ ನಿದ್ರಿಸಿಕೊಳ್ಳುವಂಥದ್ದು, ಒಂದಿಷ್ಟು ಸೋಂಬೇರಿತನ ಮಾಡುವಂಥದ್ದು ಒಳಿತಲ್ಲ. ಉದ್ಯೋಗದಲ್ಲಿ ಯಾರು ಅವಶ್ಯಕತೆಯಾಗಿ ಕೆಲಸ ಮಾಡುತ್ತಿರುವಂತವರಿಗೆ ಸಾಧಾರಣ ಲಾಭವನ್ನು ನೋಡುವಂಥದ್ದು. ಕೆಲವು ಅಧಿಕಾರಿಗಳ ಸಲಹೆ ಕೂಡ ನಿಮಗೆ ಒಳಿತಾಗಿರುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕಾಗಿರುತ್ತೆ. ಶಿವಾರಾಧನೆ, ಶಿವ ಬಿಲ್ವಾಷ್ಟನೆ ನಿಮಗೆ ಉತ್ತಮವಾಗಿ ಫಲ ಕೊಡುವಂಥದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿಯವರಿಗೆ ಹಿರಿಯ ಸಹೋದ್ಯೋಗಿಗಳ ಜೊತೆ ಗೌರವ ಕೊಟ್ಟು ಅವರ ಪ್ರೀತಿ ಗಳಿಸುವಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ ಇರುವಂಥದ್ದು. ರಾಹು ಜನ್ಮದಲ್ಲಿರುವಾಗ ನಿಮಗೆ ಸ್ವಲ್ಪ ಇರಿಸು ಮುರುಸು ಆಗುವಂಥದ್ದಿರುತ್ತೆ. ಆದರೆ ಯಥೇಚ್ಛವಾಗಿ ನಿಮಗೆ ಇಪಿಸ್ಸ ಫಲಗಳನ್ನು ಕೊಡುವಂತನಾಗಿರ್ತಾನೆ ರಾಹು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆಗಳು ಕಂಡು ಬರುವುದಿಲ್ಲ. ಹಾಗಾಗಿ ಮೀನರಾಶಿಯವರಿಗೆ ಇವತ್ತಿನ ವಿಶೇಷವಾಗಿ ಶನೈಶ್ಚರನ ಆರಾಧನೆ, ತದನಂತರದಲ್ಲಿ ಹನುಮಾನ್ ಚಾಲಿಸ ಪಠನ ಒಳಿತು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಕಪ್ಪು ಎಳ್ಳನ್ನು ದಾನ ಮಾಡುವುದು ಅಥವಾ ಉದ್ದು ಕಾಳನ್ನು ದಾನ ಮಾಡುವುದು ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.